ನಮಸ್ತೆ ಎಲ್ರಿಗೂ. ನಾವು ಜನಸೇವಾ ಟ್ರಸ್ಟ್ ಮತ್ತು ಟೀಮ್ ಅಭಿಮತ ತಂಡದ ಸದಸ್ಯರು ಎಲ್ಲರೂ ಸಹ ನಾವು ಇದೇ ಬರುವ ಜೂನ್ 7ಕ್ಕೆ ವಾಕಥಾನ್ ಅಂತ ಹೇಳಿ ಒಂದು ಗಾಂಜಾ ಮಾದಕ ವ್ಯಸನ ಏನಿದೆ ಈ ಸಮಾಜದಲ್ಲಿ ಅದರ ವಿರುದ್ಧ ಒಂದು ಜಾಗೃತಿಯ ನಡಿಗೆ ಹಮ್ಮಿಕೊಂಡಿದ್ದೇವೆ. ಜೂನ್ 7ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಬ್ರಹ್ಮಾವರ ಮದರ್ ಪ್ಯಾಲೇಸಿಂದ ಸ್ಟಾರ್ಟ್ ಮಾಡಿ ನಮ್ಮ SNS ಡಿಗ್ರಿ ಕಾಲೇಜ್ ಏನಿದೆ ಆ ಆವರಣದಿಂದ ಶುರು ಮಾಡಿ ಬ್ರಹ್ಮಾವರದ ಪೇಟೆಯಲ್ಲಿ 1.5 ಕಿಲೋಮೀಟರ್ ಒಂದು ನಡಿಗೆ ಮಾಡಿ ಆಶ್ರಯ ಹೋಟೆಲ್ ಹತ್ತಿರ ಅದನ್ನು ಕೊನೆಗೊಳಿಸುವ ಒಂದು ವಿಚಾರದಲ್ಲಿದ್ದೇವೆ. ಮಳೆ ಬಂದರೂ ಸಹ ಕಾರ್ಯಕ್ರಮ ನಿರಂತರವಾಗಿ ಚಾಲನೆಯಲ್ಲಿರುತ್ತೆ. ನಮ್ಮ ಜೊತೆ ಕೇವಲ ಅಭಿಮತ ಮತ್ತು ನಮ್ಮ ಜನಸೇವಾ ಟ್ರಸ್ಟ್ ಮಾತ್ರ ಅಲ್ಲ, ಸುಮಾರು 50ಕ್ಕಿಂತ ಹೆಚ್ಚು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಆ ದಿನ ನಮ್ಮ ಜೊತೆ ಇರಲಿಕ್ಕಿದೆ. ಹಾಗೆ ಕಾರ್ಯಕ್ರಮದ ಚಾಲನೆ ಕೊಡಲಿಕ್ಕೆ ನಮ್ಮ ಮಂಗಳೂರಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಬರ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ MP ಅವರಾದ ಶ್ರೀನಿವಾಸ ಪೂಜಾರಿ ಇದ್ದಾರೆ. ಹಾಗೆ ಜಯಪ್ರಕಾಶ್ ಶೆಟ್ಟಿ ಅವರು, ಕಿರಣ್ ಕೊಡ್ಗಿ ಅವರು, ಯಶ್ಪಾಲ್ ಸುವರ್ಣ ಅವರು, ಇವರೆಲ್ಲರೂ ಗಣ್ಯರು ಎಲ್ಲರೂ ನಮ್ಮ ಜೊತೆ ಆ ದಿನ ಇದ್ದಾರೆ. ಮಾದಕ ವ್ಯಸನ, ಗಾಂಜಾ ಮೊದಲಾದಂತಹ ಮಾದಕ ವ್ಯಸನ ಏನಿದೆ ಅದರ ವಿರುದ್ಧ ಒಂದು ಸಮಾಜ ಸಂಘಟಿತರಾಗಿ ಇದ್ದೇವೆ, ನಾವು ಅದರ ವಿರುದ್ಧ ಇದ್ದೇವೆ ಅಂತ ಹೇಳಿ ಸಾಂಕೇತಿಕವಾಗಿ ತೋರಿಸುವ ಒಂದು ಪ್ರತಿಭಟನೆ ರೀತಿಯಲ್ಲಿ, ಪ್ರತಿಭಟನೆ ಎಲ್ಲ ಸಾಂಕೇತಿಕವಾಗಿ ಗಟ್ಟಿ ಹೆಜ್ಜೆ ಇಡೋದ್ರ ಮೂಲಕ ತೋರಿಸುವಂಥದ್ದು. ನಾವು ಈ ಮೊದಲು ನಾವು ಕುಂದಾಪುರದಲ್ಲಿ ಸಹ ಇದನ್ನು ಮಾಡಿದ್ದೇವೆ. ಈಗ ಬ್ರಹ್ಮಾವರ ಭಾಗದಲ್ಲೂ ಸಹ ಜಾಗೃತಿ ಮೂಡಿಸುವ ಒಂದು ಪ್ರಯತ್ನ. ಜೂನ್ 7ಕ್ಕೆ ಟೀಮ್ ಅಭಿಮತ ಹಾಗೆ ಜನಸೇವಾ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಈ ಒಂದು ಅಭಿಯಾನ ಅಂತ ಹೇಳಿದರೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ವಾಕಥಾನ್ ಮೂಲಕ ಮಾದಕ ವ್ಯಸನದ ಬಗ್ಗೆ ಮತ್ತು ಡ್ರಗ್ಸ್ ಮತ್ತು ಗಾಂಜಾ ಈ ರೀತಿಯಾದಂತಹ ಮಾದಕ ದ್ರವ್ಯಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತಹ ಪ್ರಯತ್ನವನ್ನು ಟೀಮ್ ಅಭಿಮತ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೂಡ ಸೇರಿಕೊಂಡು ಆ ಒಂದು ಅಭಿಯಾನದಲ್ಲಿ ಹೆಜ್ಜೆ ಹಾಕುವಂಥ ಕಾರ್ಯಕ್ರಮ ನಾಡ್ದು ಜೂನ್ 7ಕ್ಕೆ ಬೆಳಿಗ್ಗೆ 8 ಗಂಟೆಗೆ ಮದರ್ ಪ್ಯಾಲೇಸಿಂದ ಈಗ ಹೇಳಿದ ಹಾಗೆ ಅಲ್ಲಿಂದ 1.5 ಕಿಲೋಮೀಟರ್ ತನಕ ಪಾದಯಾತ್ರೆ ಮೂಲಕ ಹೋಗಿ ಆಶ್ರಯದಲ್ಲಿ ಸೇರುವಂಥ ಪ್ರಯತ್ನ. ಇದಕ್ಕೆ ಕೇವಲ ಕರೆದಿರುವಂಥವ್ರು ಮಾತ್ರ ಅಲ್ಲ, ಅಂತ ಸಮಾಜವೇ ಎದ್ದು ಬರಬೇಕಾದಂಥ ಕಾರ್ಯಕ್ರಮ. ಪ್ರತಿಯೊಂದು ಮನೆಯಲ್ಲೂ ಕೂಡ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಂದ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಗಾಂಜಾದ ಒಂದು ಹಾವಳಿ ನಡೀತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ತಮ್ಮ ಮಕ್ಕಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಉಡುಪಿ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಕರಾವಳಿ ಭಾಗದಲ್ಲಿ ಅದನ್ನು ತಡೆಯುವಂತಹ ಒಂದು ದೊಡ್ಡದಾದಂತಹ ಪ್ರಯತ್ನಕ್ಕೆ ಟೀಮ್ ಅಭಿಮತ ಕೈ ಹಾಕ್ತಾ ಇದೆ. ಇದಕ್ಕೆ ಕೇವಲ ಪಕ್ಷಾತೀತವಾಗಿ ಅದೇ ರೀತಿಯಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದೂ ಕೂಡ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಸಂಘಟಿತರಾಗಿ ಈ ಒಂದು ಅಭಿಯಾನದಲ್ಲಿ ಜೊತೆಯಾಗಬೇಕು ಅಂತ ಹೇಳಿ ಟೀಮ್ ಅಭಿಮತದ ಪರವಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ.